ಫಸ್ಟು ನೀವು ಮೆಡಿಟೇಷನ್ಸ್ ಅಂಡ್ ಯೋಗ ಪ್ರಾಣಾಯಾಮ ಮಾಡೋದ್ರಿಂದ ನಿಮಗೆ ಮೇನ್ ಟಿಪ್ಸ್ ಸಿಗೋದೇನಪ್ಪ ಅಂದರೆ, ನಿಮಗೆ 100 ವರ್ಷ ಆಗಿದ್ದರೆ 28-30 ವರ್ಷದ ಹುಡುಗಿರ ಥರ ಕಾಣಿಸ್ತದೆ. ಫಸ್ಟ್ ಟಿಪ್ಸ್. ಆಲ್ರೆಡಿ ನೀವು ನಮ್ಮ ವೇದಿಕೆಗೆ ಲಾಸ್ಟ್ 2019 ಸ್ವಾಮಿ ನಿತ್ಯಾನಂದ ಗಿರಿ ಅಂತ ಕರೆಸಿದ್ವಿ. ಅವ್ರಿಗೆ 88 ವರ್ಷ ವಯಸ್ಸು. ಏನೋ ಏರು ಬೆಳಗಾಗಿಲ್ಲ, ಗಡ್ಡ ಬೆಳಗಾಗಿಲ್ಲ. ಅವ್ರು ನೋಡಿದ್ರೆ 55 ವರ್ಷ ಅನ್ನೋ ಕಳಿಸ್ತಾರೆ. 30 ವರ್ಷ ಹಿಂದಕ್ಕೆ ಬಂದಿದ್ದಾರೆ. ಅವ್ರಿಗೆ ಅದರಿಂದ ಏನಾಗಿದೆ ಹೇಳಿ, ಅವರು ಯೋಗದಿಂದ. ಅರ್ಥ ಆಯ್ತಾ? ಮಹಾರಾಷ್ಟ್ರದಲ್ಲಿ ಕಾಳಿ ನದಿ ಇದೆ, ಗೊತ್ತಿಲ್ಲ. ಮಹಾರಾಷ್ಟ್ರದಲ್ಲಿ ಹೊರಡುತ್ತೆ, ನಮ್ಮ ಕರ್ನಾಟಕಕ್ಕೆ ಬಂದು ಕಾರವಾರದಲ್ಲಿ ನಮ್ಮ ಮಂಗಳೂರು ಸಮುದ್ರಕ್ಕೆ ಸೇರುತ್ತೆ ಕಾಳಿ ನದಿ. ಕಾಳಿ ನದಿಯಲ್ಲಿ ಒಬ್ಬ ಸಿದ್ಧಿಪುರುಷ ಹಠಯೋಗವನ್ನು ಮಾಡ್ತಾ ಇರ್ತಾನೆ. ಎಂಥ ಯೋಗವನ್ನು? ಹಠಯೋಗವನ್ನು ಏತಕ್ಕೆ ಮಾಡ್ತಾ ಇರ್ತಾನೆ ಅಂತಂದರೆ, ಅವನು ಆ ನೀರಿನ ಮೇಲೆ ಯಾವುದೇ ಹಡಗನ್ನ ಸಹಾಯವನ್ನು ತೆಗೆದುಕೊಳ್ಳದೇನೆ ಆರಾಮಾಗಿ ನಡ್ಕೊ ಹೋಗುವಂಥದ್ದು. ಅರ್ಥ ಆಯ್ತಾ? ಆರಾಮಾಗಿ ನಡ್ಕೊ ಹೋಗುವಂಥ ಹಠಯೋಗವನ್ನು ಮಾಡ್ತಾ ಇರ್ತಾರೆ. ಆ ಯೋಗವನ್ನು ಯಾವ ರೀತಿ ಸಿದ್ಧಿಸ್ಕೊಂಡಿರಂತ, ಅದೇ ಸ್ವಾಮಿ ವಿವೇಕಾನಂದರವರ ಗುರುಗಳಾದಂತಹ ರಾಮಕೃಷ್ಣ ಪರಮಹಂಸರವರು ಹೋಗ್ತಾರೆ. ಅವರು ಆ ಮಾರ್ಗ ಹೋದಾಗ ಆ ಕಾಳಿ ನದಿಯನ್ನು ದಾಟಬೇಕಾಗುತ್ತೆ. ಆ ದಾಟಬೇಕಾದಂಥ ಸನ್ನಿವೇಶದಲ್ಲಿ ಅವನೇನು ಮಾಡ್ತಾ ಇರ್ತಾನೆ, ಅವನು ಆರಾಮಾಗಿ ನದಿಯನ್ನು ದಾಟ್ತಾ ಇರ್ತಾನೆ. ಆದರೆ ಅವನು ಸಾಮಾನ್ಯವಾದ ಯೋಗದಿಂದ ಆ ಸಿದ್ಧಿಯನ್ನು ಮಾಡ್ಕೊಂಡಿರಲಿಲ್ಲ. ಹಠಯೋಗ ಸಿದ್ಧಿ ಅಂತ ಹೇಳ್ತೀವಿ, ಅದ್ಯಾರು ನೀವು ಮಾಡಕ್ಕೆ ಹೋಗಬೇಡಿ ಹಠಯೋಗ ಸಿದ್ಧಿಯನ್ನು. ಸ್ವಾಮಿ ವಿವೇಕಾನಂದ ಏನು ಮಾಡಿರ್ತಾರೆ, ಸ್ವತಃ ಪ್ರಾಣಾಯಾಮ ಮಾಡಿ, ಮೆಡಿಟೇಷನ್ಸ್ ಮಾಡಿ, ಸೂರ್ಯ ನಮಸ್ಕಾರ ಮಾಡಿ, ಪತಾಂಜಲಿ ಯೋಗದಲ್ಲಿ 121 ರೀತಿ ಯೋಗಾಸನಗಳಿವೆ. ಯಾವ ಯೋಗಾಸನ ಮಾಡಿ ನೀವು ಸಿದ್ಧಿಯನ್ನು ಮಾಡ್ಕೋಬೋದು. ತದನಂತರ ಆಲ್ರೆಡಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಪ್ರಸಿದ್ಧ ಯೋಗಪಟು, ಒಳ್ಳೆ ಚಲನಚಿತ್ರ ಕಲಾವಿದರು, ಅವರು ಅಷ್ಟೇ ಯೋಗಾಸನದ ಸಿದ್ಧಿಯಿಂದಲೇ ಇಚ್ಛಾಮರಣವನ್ನು ಪಡ್ಕೊಳ್ತು. ಅರ್ಥ ಆಯ್ತಾ? ಯೋಗಾಸನವನ್ನು ಸಿದ್ಧಿಸ್ಕೊಂಡ್ರೆ ನೀವು ಯಾವತ್ತು ವಿಧಿವಸ ಆಗ್ತೀವಿ ಎನ್ನುವಂಥ ಸಂಕಲ್ಪವನ್ನು ತಗೊಂಡ್ರೆ ಅವತ್ತೇ ನೀವು ಈ ಭೂಮಿಯನ್ನು ಪಂಚಭೂತಗಳಲ್ಲಿ ಏನಾಗಬಹುದು. ಅಷ್ಟೊಂದು ಯೋಗದಿಂದ ಫಲ ಇದೆ. ಹಾಗಾಗಿ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರು ಕೇಳ್ತಾರೆ, ಇಂಥ ಒಂದು ಹಠಯೋಗ ಸಿದ್ಧಿಯನ್ನು ಮಾಡ್ಕೊಂಡಿದೆಯಲ್ಲ, ಯಾವ ಥರ ಮಾಡಿದ್ವಿ ಅಂತ ಕೇಳ್ತಾರೆ. ಅವನು ಯಾವ ಥರ ಮಾಡಿದ್ದ ಅಂತ ಯೋಗ ಅಂದರೆ, ಸರಳವಾಗಿ ನೀರ ಮೇಲೆ ನಡ್ಕೊಂಡು ಹೋಗ್ತೀರಾ ಅಂತಂದರೆ, ಅವನು 18ನೇ ವರ್ಷದಿಂದ 40ನೇ ವರ್ಷದವರೆಗೆ ಅವನು ಎಂಥ ಹಠಯೋಗವನ್ನು ಮಾಡಿದ್ದ ಅಂದರೆ, ಬೆಳಿಗ್ಗೆ ಎದ್ದೇಳೋದು, ವಾಶ್ರೂಮ್ಗೆ ಯೂರಿನ್ ಪಾಸ್ ಮಾಡೋದು, ಅದನ್ನೇ ಅವನು ಕುಡಿಯೋದು, ಮತ್ತೆ ಅದೇ ಪ್ರಾಕ್ಟೀಸ್ ಮಾಡೋದು. ಒಂದು ಹೆಜ್ಜೆ ಇಡೋದು, ತಿರು ನಾಳೆ ಎದ್ದೇಳೋದು, ಮತ್ತೆ ಅವನು ಯೂರಿನ್ ಪಾಸ್ ಮಾಡೋದು, ಅವನೇ ಕುಡಿಯೋದು, ಮತ್ತೆ ಮತ್ತೊಂದು ಹೆಜ್ಜೆ ಇಡೋದು. ಹಾಗೆ 20 ವರ್ಷಗಳ ಕಾಲ ಅವನು ಮಾಡಿದಂತಹ ಯೂರಿನ್ನೇ ಅವನು ಸೇವನೆ ಮಾಡಿ ಆ ಹಠಯೋಗ ಸಿದ್ಧಿಯನ್ನು ಮಾಡ್ಕೊಂಡಿದ್ದ. ಆಗ ರಾಮಕೃಷ್ಣ ಪರಮಹಂಸರು ಬರ್ತಾರೆ, ಅಲ್ಲ 20 ರೂಪಾಯಿ ಕೊಟ್ಟರೆ ಇಲ್ಲಿಂದ ಆ ಕಡೆಗೆ ದೋಣಿ ಹೋಗ್ಬಿಡ್ತಾನೆ, ಇಂಥ ಒಂದು ಸಾಧನೆ ಮಾಡೋಕ್ಕೆ 20 ವರ್ಷ ಬೇಕೆ. ಮತ್ತೆ ಅವನೇನು ಮಾಡ್ಕೊಂಡಿದ್ರೆ ಅದೇ ಸ್ಥಿತಿ ತಿರ್ಗಾ ಅವನೇನಾದ್ರು ಆ ಸಿದ್ಧಿಯನ್ನು ಮಾಡ್ಕೋಬೇಕಂದ್ರೆ ನಾಳೆ ಅದೇ ಪ್ರಕಾರ ಮಾಡಬೇಕು. ಆಗ ರಾಮಕೃಷ್ಣ ಪರಮಹಂಸರು ಸರಳವಾಗಿ ಹೇಳ್ಕೊಡ್ತಾರೆ, ಯೋಗಾಸನ ಅಂದರೆ ಹಠಯೋಗದಿಂದ ಏನು ಪ್ರಯತ್ನ ಆಗಿಲ್ಲ. ನಾಳೆ ಮತ್ತೆ ಈ ಸಮುದ್ರ ದಾಟಿ ಕಾಳಿ ನೀರನ್ನ ದಾಟಬೇಕಾದ್ರೆ ನೀವು ಮತ್ತೆ ನೀರು ಕುಡಿದ್ರು ಮಾತ್ರ ದಾಟಕ್ಕಾಗೋದು. ನಾನು ಆಗಲ್ಲ, ಕಾಳಿ ವರಪುತ್ರನಾಗಿ ಕಾಳಿ ದೇವಿಯನ್ನೇ ನನ್ನ ಜೊತೆ ಮಾತಾಡುವಂಥ ಪರಿಸ್ಥಿತಿ ಕರ್ಸ್ತೀನಿ ಅಂದ್ಬಿಟ್ಟು ಅವಾಗ ಆ ಕಾಳಿ ನದಿ ಹತ್ರ ರಾಮಕೃಷ್ಣ ಪರಮಹಂಸರು ಯೋಗ ಸಿದ್ಧಿಯಿಂದ ಅವರು ಕಾಳಿ ಮಹಾತ್ಮೆಯ ಅನುಗ್ರಹದಿಂದ ಕಾಳಿ ಪುತ್ರ ಎಂದೇ ವರವನ್ನು ತೆಗೆದುಕೊಂಡು ಆ ಕಾಳಿ ದೇವಿಯನ್ನೇ ಆ ಕಾಳಿ ನದಿಯಲ್ಲಿ ಕರೀತಾರೆ, ಅವನ ಮುಂದೆಗಡೆ ತೋರಿಸ್ತಾರೆ. ಹಾಗೆ ಯೋಗಾಸನದಲ್ಲಿ ಹಠಯೋಗ ಬೇರೆ ಇದೆ, ಸಿದ್ಧಿಯೋಗ ಬೇರೆ ಇದೆ, ಹಲವಾರು ರೀತಿ ಇವೆ ಅಂತ ಗೊತ್ತಾಗ್ತದೆ. ಈಗ ನಿಮಗೆ ಚಕ್ರಗಳು ಅದ್ರ ಬಗ್ಗೆ ಎಲ್ಲ ಗೊತ್ತಾಗಲ್ಲ. ನೀವು ಪ್ರಾಣಾಯಾಮವನ್ನು ಓಂಕಾರವನ್ನು ಮಾಡ್ಕೊಂಡ್ರೆ ನಿಮಗೆ 6 ಸೆನ್ಸ್ ಅನ್ನೋದು ಓಪನ್ ಆಗಿರುತ್ತೆ. ಈಗ ಆಲ್ರೆಡಿ ನಿಮ್ಮ ಹಿಂದಿನ ಜನ್ಮದಲ್ಲಿ ಏನಾಗಿದ್ರಿ,
ಮುಂದಿನ ಜನ್ಮಕ್ಕೆ ಏನಾಗ್ಬಿಡ್ತೀರಿ, ಇಷ್ಟೆಲ್ಲ ಪ್ರಯೋಜನಗಳು ಏನು ತಿಳಿದಿದೆ, ಯೋಗಾಸನ ಮತ್ತು ಯೋಗದಿಂದ ಇದೆ. ಕನಕದಾಸರು ಗೊತ್ತಿರಬೇಕು ನಿಮಗೆ. ಭಕ್ತ ಕನಕದಾಸರು ಇದೇ ತುಂಗಭದ್ರಾ ನದಿಯಲ್ಲಿ ಅವರು ಎಂಥ ಯೋಗವನ್ನು ಕಲಿತಿರ್ತಾರೆ ಅಂದರೆ, ಹೊಟ್ಟೆ ಒಳಗಡೆಯಿಂದ ಕರಳನ್ನು ತೆಗೆದು ಮತ್ತೆ ತುಂಗಭದ್ರಾ ನದಿಯಲ್ಲಿ ತೊಳ್ಕೊಂಡು ಮತ್ತೆ ಕರಳನ್ನು ಒಳಗಡೆಗೆ ಹಾಕೊಳ್ತೀವಿ. ಯಾರು? ಒಬ್ಬ ಸಾಮಾನ್ಯ ಕುರಿ ಕಾಯುವ ಕುರುಬ ಜಾತಿಯಲ್ಲಿ ಹುಟ್ಟಂತಹ ಕನಕದಾಸ ಸಾಮಾನ್ಯವಾದ ಒಬ್ಬ ಮನುಷ್ಯ. ಅವರು ಮಧ್ವಾಚಾರ್ಯ ಹತ್ರ ದೀಕ್ಷೆ ತಗೊಂಡು ದೀಕ್ಷದ ಮಂತ್ರದ ಫಲವಾಗಿ ಅವರು ಎಂಥ ಯೋಗವನ್ನು ಪಡೆದಿದ್ರು ಅಂದರೆ, ಈ ದೇಹದಲ್ಲಿರುವಂಥ ಸಣ್ಣ ಕರಳು ದೊಡ್ಡ ಕರಳು ಏನಿದೆ ಆ ಕರಳನ್ನು ಬಾಯಿಂದ ಈಚೆಗೆ ತೆಗೆದು ಮತ್ತೆ ಅದನ್ನೆಲ್ಲ ತೊಳೆದು, ನಾವೆಲ್ಲ ದಿವಸ ಏನು ಸ್ನಾನ ಮಾಡ್ತೀವಿ, ಮೇಲೆ ಮಾತ್ರ ತೊಳ್ಕೊಂಡಿರಷ್ಟೇ ಅಲ್ವಾ, ಅಷ್ಟೇ ತಾನೇ? ನಾವೆಲ್ಲ ಮೇಲ್ಗಡೆ ಮಾತ್ರ ಸ್ನಾನ ಮಾಡ್ತೀವಿ. ಆದರೆ ಭಕ್ತ ಕನಕದಾಸರು ಮೇಲ್ಗಡೆನೂ ಸ್ನಾನ ಮಾಡ್ತಿದ್ರು, ಒಳಗಡೆನೂ ಸ್ನಾನ ಮಾಡ್ತಿದ್ರು. ಬಂದಿದ್ದೀರಾ? ಕೇಳಿದಿರಾ? ಅದು ಅಲ್ಲದೆ 108 ವರ್ಷದ ಹಿಂದೆ ಒಂದು ಸಿದ್ಧಾರೂಢರಿಗೆ ಒಂದು ಸಂಕಲ್ಪ ಬರುತ್ತದೆ. ಓಂ ನಮ ಶಿವಾಯ ಅನ್ನೋ ಒಂದು ಮಂತ್ರವನ್ನ ಬಹಿರಂಗವಾಗಿ ಹೇಳುವಂತ ದಾರಿ ತಂದವರೇ ಸಿದ್ಧಾರೂಢರು. ಆಗ ಎಲ್ಲ ವೇದವರ್ಗದ ಜನಾಂಗ ಏನ್ ಮಾಡ್ತಾರೆ, ಅವ್ರನ್ನ ಸುಪ್ರೀಂ ಕೋರ್ಟ್ಗೆ ಕೇಸ್ ಹಾಕ್ತಾರೆ. ಹೈಕೋರ್ಟ್ ಜಡ್ಜ್ ಹತ್ರ ಡೆಲ್ಲಿಗೆ ಹೋಗ್ತದೆ ಫೈಲ್. ಆ ಡೆಲ್ಲಿಗೆ ಹೋದಾಗ ಅವ್ರಿಗೆ ಯಡಿಯೂರು ಸಿದ್ದಲಿಂಗೇಶ್ವರ ಅವರು ಸಾಕ್ಷಿ ಹೇಳಕ್ ಹೋಗ್ತಾರೆ. ಆ ಜಡ್ಜ್ನ ಕೇಳ್ತಾರೆ, ಏನಕ್ಕೆ ಇವತ್ತಿನ ಕೇಸ್ ವಾದ ಆದ್ರೆ ಓಂ ನಮ ಶಿವಾಯ ಅನ್ನೋ ಮಂತ್ರ ಗುಪ್ತವಾಗಿ ಹೇಳುವಂತದ್ದು ಸಿದ್ಧಾರೂಢರು ಬಹಿರಂಗವಾಗಿ ಹೇಳಿ ಅಂತ ಕಲಿಸ್ತಾ ಇದ್ದಾರೆ, ಇದು ಸರಿ ಇಲ್ಲ ಅಂತ ಅವರು ಯಡಿಯೂರು ಸಿದ್ದಲಿಂಗೇಶ್ವರ ಗುರುಗಳು ಆ ಜಡ್ಜ್ಗೆ ಹೇಳ್ತಾರೆ, ಸಾಕ್ಷಿ ಹೇಳ್ಕೊಡಿ. ಅದನ್ನೇ 5 ಬಾರಿ 6 ಬಾರಿ 10 ಬಾರಿ ಜಡ್ಜ್ ಮುಖಾಂತರ ಹೇಳಿಸ್ತಾರೆ. ಜಡ್ಜ್ ಮುಖಾಂತರ ಹೇಳಿಸಿದಾಗ ಜಡ್ಜ್ ಹೇಳ್ತಾರೆ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ. ಆಗ ನೀವೇ ಬಹಿರಂಗವಾಗಿ ಹೇಳಿದ್ಮೇಲೆ ನೀವೇನು ಜಡ್ಜ್ಮೆಂಟ್ ಕೊಡ್ತೀರಾ, ಇದು ಹೈಕೋರ್ಟ್ ಜಡ್ಜೇ ತೀರ್ಮಾನ ಆಗಿದೆ ಅಂದ್ಬಿಟ್ಟು ಅವತ್ತಿಂದ 121 ವರ್ಷದಿಂದ ಓಂ ನಮ ಶಿವಾಯ ಮಂತ್ರವನ್ನ ಗುಪ್ತವಾಗಿ ಹೇಳಿರುವಂತ ಮಂತ್ರ ಇವತ್ತು ಬಹಿರಂಗವಾಗಿ ಹೇಳಬೇಕಾದ್ರೆ ಅದಕ್ಕೆ ಸಿದ್ಧಾರೂಢರು ಕಾರಣ. ಉತ್ತರ ಕರ್ನಾಟಕದ ಜನಾಂಗ, ಮೇಲ್ವರ್ಗದ ಜನಾಂಗ ಈ ಮಂತ್ರವನ್ನ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ಸುಪ್ರೀಂ ಕೋರ್ಟಿಂದ ಕೇಸನ್ನ ಗೆದ್ದು ಬಂದಿದ್ದಾರೆ ಅಂತ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ವಿಷವನ್ನ ಹಾಕಿ ಸಾಯಿಸ್ತಾರೆ. ಆವಾಗ ಸತ್ತಂತ ಸಿದ್ಧಾರೂಢರು ಬದುಕಂದದ್ದು ಯೋಗಾಸನದಿಂದ. ಇವತ್ತು ನೀವು ಹುಬ್ಳಿಗೆ ಹೋದಾಗ ನೋಡಿ, ಸಾಯಣಮಂದ ಅವರು 21 ದಿವಸ ಒಂದು ಕೋಣೆ ಇದೆ, ಆ ಕೋಣೆಯಲ್ಲಿ ಬಾಗಿಲಾಕೊಂಡು ಕುತ್ಕೊಳ್ತಾರೆ. ಯೋಗ ಸಿದ್ಧಿ ಮಠ ಇದರಿಂದ 21 ದಿವಸಕ್ಕೆ ಮತ್ತೆ ಮರುಜನ್ಮ ಬರುತ್ತದೆ. ಅದು ಒಂದು ಉದಾಹರಣೆ. ಯೋಗದಿಂದ ಸಾಕಷ್ಟು ಫಲಗಳಿವೆ. ಯಾವುದೇ ವಿತೌಟ್ ಇಂಗ್ಲಿಷ್ ಮೆಡಿಸಿನ್ಸ್ ಇಂದಲೇ ದೇಹವನ್ನು ರಕ್ಷಿಸ್ಕೋಬಹುದು ಅಂತ ಒಂದು ಚೈತನ್ಯ. 300 ವರ್ಷಗಳ ಕಾಲ ಈ ದೇಹ ಬದುಕಿಸ್ಕೋಬಹುದು. ನಾಗಲಿಂಗ ಶಿವಯೋಗಿಗಳು ಯೋಗಾಸನದಿಂದ 300 ವರ್ಷಗಳ ಕಾಲ ದೇಹವನ್ನು ಬದುಕಿಸ್ಕೊಂಡಿದ್ರು. ಹಾಗೆ ಯೋಗದ ಬಗ್ಗೆ ಮಾತಾಡಿದ್ರೆ ಸಾಕಷ್ಟು ದಿವಸಗಳಲ್ಲ, ವರ್ಷಗಳಲ್ಲ, ಶತಮಾನಗಳಿಂದ ಬಂದಿರುವಂತಹ ಯೋಗಾಸನದಿಂದ. ಆದೋನಿ ಲಕ್ಷ್ಮಮ್ಮ ಅಂತಿದ್ದಾರೆ, ಅವರು 18 ವರ್ಷದ ಕನ್ನಿಯಾಗಿರ್ತಾರೆ. ಆ ದಾರಿ ನಡ್ಕೋಬೇಕಾದ್ರೆ ತಮಿಳುನಾಡಿಗೆ ಇವತ್ತು ಪ್ರತಿಮೆ ಇದೆ, ಆದೋನಿ ಲಕ್ಷ್ಮಮ್ಮ ಅವರ ಪ್ರತಿಮೆ. ದಾರಿಯಲ್ಲಿ ಹೋಗಬೇಕಾದ್ರೆ ಪೊಲೀಸರು ಆ 18 ವರ್ಷದ ಕನ್ಯೆ ಮೇಲೆ ಕಣ್ಣಾಕ್ತಾರೆ. ಆ ಯೋಗ ಸಿದ್ಧಿಯಿಂದ ಏನ್ ಮಾಡ್ತಾರೆ ಅಂದ್ರೆ ಅವರು ತಲೆಯನ್ನೇ ಒಂದ್ ಕಡೆ ಇರ್ತಾರೆ, ಕೈಯನ್ನೇ ಒಂದ್ ಕಡೆ ಇರ್ತಾರೆ, ದೇಹದನ್ನೇ ಒಂದ್ ಕಡೆ ಇರ್ತಾರೆ. ಆಗ ಪೊಲೀಸರು ಹೋಗಿ ಏನು ರುಂಡ ಮುಂಡ ಎಲ್ಲ ಬೇರೆ ಕಡೆ ಇದೆಯಲ್ಲ ಅಂತ ಗಾಬರಿಯಿಂದ ಹೋಗ್ತಾರೆ. ತಿರ್ಗ ಮತ್ತೆ ಒಂದ್ಮೇಲೆ ಅವೆಲ್ಲನೂ ಜೋಡಿಸ್ಕೊಂಡು ಯಥಾ ಪ್ರಕಾರ ಅವ್ರು ಕೆಲಸ ಮಾಡ್ತಾರೆ. ಯೋಗದಿಂದ ಇಂತಿಂತ ಸ್ಥಿತಿಯನ್ನು ಮಾಡ್ಬೋದು. ಅರ್ಥ ಆಯ್ತಾ? ಇವತ್ತು ತಮಿಳುನಾಡಿನ ಕೊಚ್ಚಿನಲ್ಲಿ ಏನೋ ಗ್ರಾಮ ಇದೆ, ಆದೋನಿ ಲಕ್ಷ್ಮಮ್ಮನವರ ಪ್ರತಿಮೆ ಇದೆ. ಅಲ್ಲೋಗಿ ನೋಡಿದ್ರೆ ಇವತ್ತಿಗೂ ಅವ್ರ ಇತಿಹಾಸ ಇದೆ. ಹಂಗೆ ಬರೀ ಪುಸ್ತಕದ ಬದಲಿಗೆ ಹೋದ್ರೆ ಏನೂ ಪ್ರಯತ್ನ ಇಲ್ಲ. ಗಲಾಟೆ ಮಾಡಿ ಬಿಡಿ ಮಾಡ್ತಿರಲ್ವಾ, ಬಿಲ್ಡಿಂಗ್ ಇಟ್ಕೋಗುವಂಗೆ ವೇದಿಕೆ ಬಂದು ಮಾತಾಡಿ. ಟೀಚರ್ಸ್ ಯಾರು ಮಾತಾಡ್ತೀರಾ?